ಕೇಳು ಜನಮೇ ಜಯ ಸುಯೋಧನ ನಾಳು ಮುತ್ತಿತು ತುರುಗಳನು ಮೇಲಾಳು ಕವಿದುದು ಭೀಷ್ಮ ಕರ್ಣ ದ್ರೋಣ ಮೊದಲಾಗಿ ಕೋಲಸೂಟಿಯ ಸರಿವಳಿಗೆ ಗೋಪಾಲ ಪಡೆ ಮುಗ್ಗಿದುದು ಗೋವರ ಸಾಲ ಹೊಯ್ದರು ಕರ್ಣ ದುಶ್ಯಾಸನ ಜಯದ್ರಥರು ಗೋವರ ಸಾಲ ಹೊಯ್ದರು ವಿರಾಟ ಪರ್ವ 5ನೆಯ ಸಂಧಿ. ಅರ್ಜುನನು ಅಜ್ಞಾತವಾಸದಲ್ಲಿ ಬೃಹನ್ನಳೆ ರೂಪದಲ್ಲಿ ವಿರಾಟನಗರದಲ್ಲಿ ಇದ್ದಾಗ ಕೌರವರ ಸೇನೆ ವಿರಾಟನ ಗೋವುಗಳನ್ನು ದೋಚಲು ಬರುತ್ತದೆ. ಆಗ ಉತ್ತರ ಕುಮಾರನು ಯುದ್ಧಕ್ಕೆ ಹೊರಡುತ್ತಾನೆ. ಆದರೆ ಅವನು ಸೇನೆಯನ್ನು ನೋಡಿ ಭಯಗೊಂಡಾಗ ಶತ್ರು ಸೈನ್ಯವನ್ನು ನಾಶ ಮಾಡುವ ಪ್ರಳಯ ಕಾಲದ ಭೈರವನಂತೆ ಭಯಂಕರನಾದ ಅರ್ಜುನನು ಯುದ್ಧದಲ್ಲಿ ಜಯ ಸಾಧಿಸಲು ವಿರಾಟನ ಮಗ ಉತ್ತರ ಕುಮಾರನಿಗೆ ರಥಸಾರಥಿಯಾಗಿ ನಿಲ್ಲುತ್ತಾನೆ. ಮೊದಲನೆಯ ಪದ್ಯದಲ್ಲಿ ಈ ರೀತಿಯಾಗಿ ಕಾಣಬಹುದಾಗಿದೆ. ಕೌರವರು ವಿರಾಟ ರಾಜನ ಗೋವುಗಳನ್ನು ದೋಚಿಕೊಂಡು ಹೋಗುವ ಸಂದರ್ಭ ಹಾಗೂ ಅದನ್ನು ಎದುರಿಸಲು ವಿರಾಟನ ಪಾಳೆಯ ಮುಗ್ಗರಿಸುವ ದೃಶ್ಯವನ್ನು ಕವಿ ಕುಮಾರವ್ಯಾಸ ಸುಂದರವಾಗಿ ಚಿತ್ರಿಸಿದ್ದಾನೆ. ವೈಶಂಪಾಯನರು ಜನಮೇಜಯನಿಗೆ ಹೇಳುತ್ತಾರೆ, ಎಲೈ ರಾಜನೇ ಕೇಳು, ದುರ್ಯೋಧನನ ಸೈನ್ಯ ಗೋವುಗಳು ಓಡಿ ಹೋಗದಂತೆ ಗೋವುಗಳನ್ನು 4 ಕಡೆಗಳಿಂದ ಸುತ್ತುವರೆದು ಹಿಡಿದರು. ಭೀಷ್ಮ, ಕರ್ಣ, ದ್ರೋಣ ಮೊದಲಾದ ಮಹಾಯೋಧರು ಕಾವಲು ನಿಲ್ಲುತ್ತಾರೆ. ವಿರಾಟ ರಾಜನ ಗೋವುಗಳನ್ನು ಕಾಯುವವರು ಸುಮ್ಮನೇ ಇರುತ್ತಾರೆಯೇ? ಅವರೂ ಕೂಡ ತಮ್ಮ ಬದುಕನ್ನು ಹಾಗೂ ಗೋಸಂಪತ್ತನ್ನು ಉಳಿಸಿಕೊಳ್ಳಲು ಧೈರ್ಯದಿಂದ ಕೌರವ ಸೈನ್ಯವನ್ನು ಎದುರಿಸಿದರು. ಆದರೆ ಕರ್ಣ, ದುಶ್ಯಾಸನ, ಜಯದ್ರಥರಂತಹ ಅಧಿರಥರು ಗೋವುಗಳ ಹಿಂಡನ್ನು ಹೊಯ್ಯುತ್ತಾ ಓಡಿಸುತ್ತಾ ಕೊಂಡೊಯ್ದರು. ಈ ಪದ್ಯದ ವಿಶೇಷತೆ ಸೌಂದರ್ಯವನ್ನು ಇಲ್ಲಿ ನಾವು ತಿಳ್ಕೋಬೋದಾಗಿದೆ. ಸುಯೋಧನ ಪದಪ್ರಯೋಗ ಅಂದರೆ ಒಳ್ಳೆಯ ಯೋಧ. ಕುಮಾರವ್ಯಾಸ ಪಾತ್ರಗಳ ಶೌರ್ಯತೆಯನ್ನು ಸೂಚಿಸಲು ಇಂತಹ ಹೆಸರನ್ನು ಬಳಸಿದ್ದಾನೆ. ಕೋಲಸೂಟಿಯ ಸರಿವಳೆಗೆ ಇದು ಚಿತ್ರಾತ್ಮಕವಾದ ಗ್ರಾಮೀಣ ಬದುಕಿನ ದೃಶ್ಯ. ಗ್ರಾಮೀಣ ರೂಪಕ. ಇದರಲ್ಲಿ ಜೀವಂತ ಉಪಮೆಯನ್ನು ಕಾಣಬಹುದಾಗಿದೆ. ಗೋವುಗಳನ್ನು ಓಡಿಸಲು ಗೋಪಾಲಕರು ಕೋಲು ಅಥವಾ ಚಾಟಿ ಬೀಸುತ್ತಾ ಸರಿಯಾಗಿ ಸಾಲಾಗಿ ನಡೆಸುವಂತೆ ಅದೇ ರೀತಿಯಾಗಿ ಇಲ್ಲಿ ಕೌರವ ಸೈನಿಕರು ಗೋಹಿಂಡನ್ನು ಚಲಾಯಿಸುತ್ತಿದ್ದರು. ಕೌರವರು ವಿರಾಟನ ಗೋಸಂಪತ್ತನ್ನು ಸಂಪೂರ್ಣವಾಗಿ ತಮ್ಮ ವಶಕ್ಕೆ ತೆಗೆದುಕೊಂಡರು. ಗೋವುಗಳ ದೋಚಾಟ. ವಾಸ್ತವವಾಗಿ ಪಾಂಡವರು ಎಲ್ಲೋ ವಿರಾಟ ರಾಜನ ಬಳಿಯೇ ಇದ್ದಾರೆ. ಗೋವುಗಳನ್ನು ಕದ್ದರೆ ಅವುಗಳನ್ನು ರಕ್ಷಿಸಲು ಯೋಧರು ಬರುತ್ತಾರೆ. ಆಗ ಪಾಂಡವರು ಹೊರಬಿದ್ದರೆ ಅವರ ಅಜ್ಞಾತವಾಸ ಭಂಗವಾಗುತ್ತದೆ ಅನ್ನುವ ಒಂದು ರಾಜಕೀಯ ತಂತ್ರ ಕವಿ ಕುಮಾರವ್ಯಾಸ ಇಲ್ಲಿ ಚುರುಕಾಗಿ ಕಟ್ಟಿದ್ದಾನೆ ಎಂಬ ವಿಶೇಷತೆಗಳನ್ನು ಈ ಪದ್ಯದಲ್ಲಿ ಕಾಣಬಹುದಾಗಿದೆ. ರಾಯಚೂಣಿಯ ಚಾತುರಂಗದ ನಾಯಕರು ಮೇಳವಿಸಿ ಸಮರೋಪಾಯದಲ್ಲಿ ಹಿಂದಿಕ್ಕಿ ಕವಿದರು ಕೋಡಕೈಯವರು ಸಾಯಲಲಸದ ಗೋವರನು
ಕೈಗಾಯದೆಸುತ್ತವೇ ಸೆರೆಯ ಕೊಂಡರೂ ಮಾಯವಾಯಿತು ಹರಿಬಕಾರರ ಸೇನೆ ರಣದೊಳಗೆ. ದುರ್ಯೋಧನನ ಸೇನೆಯಲ್ಲಿದ್ದ ಚಾತುರಂಗ ನಾಯಕರು ಅಶ್ವ, ಗಜ, ರಥ, ಪದಾತಿ ನಾಯಕರಾದ ಭೀಷ್ಮ, ಕರ್ಣ, ದ್ರೋಣ ಮುಂತಾದವರು ಒಟ್ಟುಗೂಡಿ ಯುದ್ಧತಂತ್ರ ರೂಪಿಸಿ ವಿರಾಟನ ಗೋವಳರ ಪಡೆಯನ್ನು ಹಿಮ್ಮೆಟ್ಟಿಸಿ ಸುತ್ತುವರಿಯುತ್ತಾರೆ. ಅವರು ಗೋವಳರನ್ನು ಕೊಲ್ಲದೆ ಗಾಯಗೊಳಿಸಿ ಬಂಧಿಸುತ್ತಾರೆ. ಕೊನೆಗೆ ಗೋವಳರ ಸೇನೆ ಯುದ್ಧದಲ್ಲಿ ಸಂಪೂರ್ಣವಾಗಿ ಸೋತು ಹೋಗುತ್ತದೆ. ಕಾವ್ಯದ ಸೌಂದರ್ಯ ಹಾಗೂ ವಿಶೇಷತೆ ಚಾತುರಂಗದ ನಾಯಕರು ಇಲ್ಲಿ ಸೇನೆಯ ಭವ್ಯತೆಯನ್ನು ತೋರಿಸುತ್ತದೆ. ಕವಿದರು ಅನ್ನತಕ್ಕಂಥ ಒಂದು ಪದದಲ್ಲಿ ಸುತ್ತುವರಿಯುವ ಯುದ್ಧದ ತಂತ್ರಗಾರಿಕೆಯ ಚಿತ್ರಣ ಕುಮಾರವ್ಯಾಸ ಕಟ್ಟಿಕೊಟ್ಟಿದ್ದಾನೆ. ಸಾಯಲಲಸ ಅಂದರೆ ಕೊಲ್ಲದೆ ಸ್ವಲ್ಪ ಮಟ್ಟಿಗೆ ಗಾಯಗೊಳಿಸಿ ಬಂಧಿಸುವ ಉದ್ದೇಶ, ಇದು ಕೂಡ ರಾಜಕೀಯ ತಂತ್ರ. ಮಾಯವಾಯಿತು, ಸೋಲಿನ ಒಂದು ತೀವ್ರತೆಯನ್ನು ತಿಳಿಸಲು ಕುಮಾರವ್ಯಾಸ ಕಾವ್ಯಾತ್ಮಕ ಪದಪ್ರಯೋಗ ಮಾಡಿದ್ದಾನೆ. ಕುಮಾರವ್ಯಾಸ ಹೇಳಿ ಕೇಳಿ ರೂಪಕ ಸಾಮ್ರಾಟ್. ಇಲ್ಲಿ ಅತಿರಥ ಮಹಾರಥರ ಆ ಒಂದು ಮನಸ್ಸಿನಲ್ಲಿ ಆಗ್ತಿರ್ತಕ್ಕಂಥ ಆ ಒಂದು ಚಟುವಟಿಕೆಯನ್ನು ಮತ್ತೊಂದು ಅರ್ಥದಲ್ಲಿ ನೋಡೋದಾದರೆ, ಮನುಷ್ಯನೊಳಗಿನ ಇಂದ್ರಿಯ, ಮನಸ್ಸು, ಬುದ್ಧಿ, ಅಹಂಕಾರ ಈ ನಾಲ್ಕೂ ಬಲಗಳು ಚತುರಂಗ ಸೇನೆ. ಮನಸ್ಸಿನ ಒಳಗಿನ ಸಂಘರ್ಷ ಯೋಚನೆಗಳ ಒಂದು ತಂತ್ರ ಕೂಡ ಆಗಿರುತ್ತದೆ. ಗೋಪಾಲಕರು ಅಂದರೆ ಸಾಮಾನ್ಯವಾಗಿ ಸಾಧು ಸ್ವಭಾವ, ಭಕ್ತಿಯ ಸಂಕೇತ. ಗೋಪಾಲಕ ಅಂದಾಗ ಕೃಷ್ಣ, ಶ್ರೀಕೃಷ್ಣ ಅಂದ ತಕ್ಷಣವೇ ಭಕ್ತಿ, ಮಾಧುರ್ಯ ಹಾಗೂ ಪ್ರೇಮ. ಅದಕ್ಕೆ ಇಲ್ಲಿ ಒಂದು ಭಕ್ತಿಯ ಸಂಕೇತ ಅನ್ನತಕ್ಕಂಥದ್ದನ್ನು ಕಾಣ್ಬೋದಾಗಿದೆ. ಸಾಯಲಲಸ ಸೆರೆಯ ಕೊಂಡರು ಅಂದರೆ ದುಷ್ಟ ವಾಸನೆಗಳು ಒಳ್ಳೆಯ ಗುಣಗಳನ್ನು ನಾಶ ಮಾಡದೆ ಅವುಗಳನ್ನು ಬಂಧಿಸಿ ದುರ್ಬಲಗೊಳಿಸುತ್ತವೆ. ಮಾಯವಾಯಿತು ಸೇನೆ, ಒಳ್ಳೆಯ ಗುಣಗಳು ದುರ್ಬಲವಾದಾಗ ಅವು ಜೀವನದಲ್ಲಿ ಕಾಣಿಸದೆ ಹೋಗುವ ಒಂದು ಸ್ಥಿತಿ. ಇಂತಹ ಸಂದರ್ಭದಲ್ಲಿ ಧರ್ಮಬಲವೂ ಕೂಡ ತಗ್ಗುತ್ತದೆ ಅನ್ನೋದನ್ನು ಒಂದು ಒಳ ಅರ್ಥವನ್ನು ನಾವು ಇಲ್ಲಿ ಕಾಣ್ಬೋದಾಗಿದೆ.